ದೇವರಾದ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಆದಿಕಾಂಡ 18ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ಯೆಹೋವನು ನಾನು ಮಾಡುವುದನ್ನು ಅಬ್ರಹಾಮನಿಗೆ ಮರೆಮಾಡಲು. ದೇವರಿಗೆ ಸ್ತೋತ್ರ. Genesis chapter 18 verse 17. And the Lord said to himself, I will not hide from Abraham what I am going to do. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಕರ್ತನ ಸರ್ವಶಕ್ತನಂತ ದೇವರು ಮಾತನಾಡ್ತಾ ಇದ್ದಾರೆ. ಯೆಹೋವನು ನಾನು ಮಾಡುವ ಕೆಲಸವನ್ನು ಅಬ್ರಹಾಮನಿಗೆ ಮರೆ ಮಾಡಲು. ದೇವರಿಗೆ ಸ್ತೋತ್ರ. ಆಗ ಅನ್ಬೇಕಾದ್ರೆ ಅಲ್ಲಿ ಏನು ನಡೀತಿದೆ ಅಂತ ನೋಡೋಣ. 1ನೇ ವಾಕ್ಯದಿಂದ. ಯೆಹೋವನು ಮಮ್ರೆಯ ಮೈದಾನಗಳಲ್ಲಿ ಅಬ್ರಹಾಮನಿಗೆ ಕಾಣಿಸಿಕೊಂಡನು. ಹಗಲಿನ ಬಿಸಿಲಿನಲ್ಲಿ ಅವನು ಡೇರೆಯ ಬಾಗಿಲಿನಲ್ಲಿ ಕುಳಿತುಕೊಂಡಿದ್ದನು. ಆಗ ತನ್ನ ಕಣ್ಣುಗಳನ್ನೆತ್ತಿ ನೋಡಲು 3 ಪುರುಷರು ಅವನ ಪಕ್ಕದಲ್ಲಿ ನಿಂತಿದ್ದರು. ಅವನು ಅವರನ್ನು ನೋಡಿ ಅವರಿಗೆ ಎದುರಾಗಿ ಡೇರೆಯ ಬಾಗಿಲಿನಿಂದ ಓಡಿ ಬಂದು ನೆಲದವರೆಗೂ ಬಗ್ಗಿ, ನನ್ನ ಕರ್ತನೇ, ನಿಮ್ಮ ದೃಷ್ಟಿಯಲ್ಲಿ ನನಗೆ ದಯೆ ದೊರೆತಿದ್ದರೆ ನಿಮ್ಮ ದಾಸನ ಬಳಿಯಲ್ಲಿ ಹೊರಟು ಹೋಗಬೇಡಿ. ಸ್ವಲ್ಪ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ನಿಮ್ಮ ಕಾಲುಗಳನ್ನು ತೊಳೆದುಕೊಂಡು ಮರದ ಕೆಳಗೆ ವಿಶ್ರಮಿಸಿಕೊಳ್ಳಿರಿ. ನಾನು ಒಂದಿಷ್ಟು ರೊಟ್ಟಿಯನ್ನು ತರುವೆನು. ತರುವಾಯ ನೀವು ಮುಂದೆ ಹೊರಟು ಹೋಗಬಹುದು. ದೇವರಿಗೆ ಸ್ತೋತ್ರ. ವಾಕ್ಯಭಾಗ ನಮಗೆ ಹೇಳಿದೆ. ಆಗ ಯೆಹೋವನು ನಾನು ಮಾಡುವುದನ್ನು ಅಬ್ರಹಾಮನಿಗೆ ಮರೆ ಮಾಡಲು. ಸೊ ಇಲ್ಲಿ ಅಬ್ರಹಾಮನಿಗೆ ದೇವರೇ ನೇರವಾಗಿ ಬಂದ್ರೆ, ಖಂಡಿತವಾಗ್ಲೂ ದೇವರು ಎಲ್ಲೂ ನೇರವಾಗಿ ಬಂದಿಲ್ಲ. ತನ್ನ ದೂತರನ್ನು ಕಳಿಸ್ಕೊಡ್ತಾ ಇದ್ರು. ಸೊ ಇಲ್ಲಿ ಅಬ್ರಹಾಮನ ಬಳಿಗೆ 3 ದೂತರನ್ನು ಕಳಿಸ್ಕೊಡ್ತಿದ್ದಾರೆ. ಏನಕ್ಕೋಸ್ಕರ ಅಂದರೆ, ಮುಂದಿನ ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೀವಿ. 18ನೇ ವಾಕ್ಯ. ಆಗ ಆತನು, ಬರುವ ವರ್ಷ ಇದೇ ಸಮಯದಲ್ಲಿ ನಿಶ್ಚಯವಾಗಿ ತಿರುಗಿ ನಿನ್ನ ಬಳಿಗೆ ಬರುತ್ತೇವೆ. ಆಗ ನಿನ್ನ ಹೆಂಡತಿ ಸಾರಳಿಗೆ ಮಗನು ಇರುವನು ಎಂದರು. ಸಾರಳು ಆತನ ಹಿಂದೆ ಇದ್ದ ಡೇರೆಯ ಬಾಗಿಲಲ್ಲಿದ್ದು ಅದನ್ನು ಕೇಳಿಸಿಕೊಂಡಳು. ದೇವರಿಗೆ ಸ್ತೋತ್ರ. ಬಂದಿದ್ದು ವಾಗ್ದಾನ 2 ಕಾರ್ಯಕ್ಕೋಸ್ಕರ. ಒಂದು ವಾಗ್ದಾನವನ್ನು ಕೊಡೋದಕ್ಕೋಸ್ಕರ, ಇನ್ನೊಂದು ನಾಶನಕ್ಕೋಸ್ಕರವಾಗಿ. ವಾಗ್ದಾನ ಏನಕ್ಕೋಸ್ಕರ ಅಂದರೆ, ತಾನು ತನ್ನ ಮನುಷ್ಯರಲ್ಲಿ ವಾಗ್ದಾನಗಳನ್ನು ನೆರವೇರಿಸೋದಕ್ಕೋಸ್ಕರವಾಗಿ, ವಾಗ್ದಾನದ ಪುತ್ರನನ್ನು ಕೊಡೋದಕ್ಕೋಸ್ಕರವಾಗಿ, ಮುಂಚಿತವಾಗಿ ಮನುಷ್ಯರಿಗೆ ತಿಳಿಸೋದಕ್ಕೋಸ್ಕರವಾಗಿ ದೇವದೂತರು ಬಂದಿದ್ದಾರೆ ದೇವರ ಕಡೆಯಿಂದ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಅಬ್ರಹಾಮನ ಕಾಲದಲ್ಲಿ ನೇರವಾಗಿ ದೇವದೂತರು ಬಂದ್ಬಿಟ್ಟು ಮಾತನಾಡ್ತಾ ಇದ್ರು. ಕಾರಣ, ಅಬ್ರಹಾಮನು ಏಕಾಂಗಿಯಾಗಿದ್ದ. ಅವನಿಗೆ ಬಲಪಡಿಸಬೇಕಾಗಿತ್ತು. ಅವನ ಸಂಗಡ ತನ್ನ ಕಾರ್ಯಗಳನ್ನ ಹಂಚ್ಕೋಬೇಕಾಗಿತ್ತು. ಅವನಿಗೆ ಸ್ನೇಹಿತರು ಇರಲಿಲ್ಲ, ಕುಟುಂಬಸ್ಥರು ಇರಲಿಲ್ಲ. ಬಟ್ ದೇವರನ್ನೇ ಅವಲಂಬಿಸ್ಕೊಂಡಿದ್ದ. ದೇವರು ಬಂದು ಅವನ ಸಂಗಡ ಮಾತನಾಡೋಕ್ಕಾಗ್ತಾ ಇಲ್ಲ. ತನ್ನ ದೂತರನ್ನು ನೇರವಾಗಿ ಕಳಿಸಿ ಅಬ್ರಹಾಮನ ಸಂಗಡ ಮಾತನಾಡಿಸ್ತಾ ಇದ್ರು. ದೇವರಿಗೆ ಸ್ತೋತ್ರ. ಅದೇ ಕಾರ್ಯ ಇಲ್ಲೂ ನಡೆದಿದೆ. ಅಷ್ಟು ಮಾತ್ರ. ಈಗ ಬಂದಿರತಕ್ಕಂಥ ಕಾರ್ಯದಲ್ಲಿ ಸಾರಳಿಗೆ ವಾಗ್ದಾನ. ಅದೇನು ಅಂತಂದರೆ, ವಾಗ್ದಾನದ ಪುತ್ರನಾದಂತಹ ನಾವು ನೋಡ್ತಾ ಇದ್ದೀವಿ. ಇಲ್ಲೇ 18ನೇ ವಾಕ್ಯದಲ್ಲಿ, ಅಬ್ರಹಾಮನು ನಿಶ್ಚಯವಾಗಿ ಬಲವಾದ ದೊಡ್ಡ ಜನಾಂಗವಾಗುವನು. ಭೂಲೋಕದ ಜನಾಂಗಗಳೆಲ್ಲ ಅವನ ಮೂಲಕ ಆಶೀರ್ವದಿಸಲ್ಪಡುವವು. ದೇವರಿಗೆ ಸ್ತೋತ್ರ. ಈ ದೊಡ್ಡ ಜನಾಂಗವನ್ನು ಮಾಡಬೇಕಾದ್ರೆ, ಜನಾಂಗಗಳು ಆಶೀರ್ವದಿಸಲ್ಪಡಬೇಕಾದ್ರೆ ಅಬ್ರಹಾಮನಿಗೆ ಸಂತಾನ ಬೇಕಾಗಿತ್ತು. ಆ ಸಂತಾನದ ವಾಗ್ದಾನವನ್ನು ಕೊಡೋದಕ್ಕೋಸ್ಕರವಾಗಿ ಅಬ್ರಹಾಮನ ಬಳಿಗೆ ಬಂದಿತ್ತು. ಸೊ ಅಬ್ರಹಾಮನಿಗೆ ಬಳಿಗೆ ಬಂದಾಯಿತು, ಮಾತನಾಡಿ ಆಯಿತು, ವಾಗ್ದಾನಗಳನ್ನು ತಿಳಿಸಿ ಆಯಿತು, ಅಬ್ರಹಾಮನಿಂದ ಸತ್ಕಾರವನ್ನು ಸಹ ಹೊಂದ್ಕೊಂಡಾಯಿತು. ಈಗ ಇನ್ನೊಂದು ಕಾರ್ಯ ಮಾಡಬೇಕಾಗಿದೆ. ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡಬೇಕಾಗಿದೆ. ಕಾರಣ, ಅಲ್ಲಿ ಇರ್ತಕ್ಕಂಥ ಘೋರವಾದಂತಹ ಪಾಪ. ಆ ಘೋರವಾದ ಪಾಪದ ನಿಮಿತ್ತವಾಗಿ ಅಬ್ರಹಾಮನಿಗೆ ಇಲ್ಲಿ ವಾಕ್ಯ ಬರ್ತಕ್ಕಂಥ ದೇವರ ವಾಕ್ಯ, ನಾನು ಮಾಡುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆ ಮಾಡಲೋ. ಈಗ ಅಬ್ರಹಾಮನಿಗೆ ನಾನು ವಾಗ್ದಾನ ಮಾಡಾಯಿತು, ನಾನು ಮುಂದೆ ಆ ಕಾರ್ಯಕ್ಕೆ ಹೋಗಬೇಕಾಗಿದೆ. ಈ ಕಾರ್ಯವನ್ನು ನಾನು ಅಬ್ರಹಾಮನಿಗೆ ಮರೆ ಮಾಡಲೋ. ಅಬ್ರಹಾಮನಿಗೆ ನಾನು ಮರೆ ಮಾಡ್ತಕ್ಕಂಥ ಕಾರ್ಯ ಏನಿದೆ ನಾನು ಅವ್ನಿಗೆ ತಿಳಿಸಲೇಬೇಕು. ದೇವರಿಗೆ ಸ್ತೋತ್ರ. ಆಮೋಷ ಪ್ರವಾದಿ ಪುಸ್ತಕದಲ್ಲಿ ದೇವರು ಹೇಳ್ತಾರೆ, ನನ್ನ ದಾಸರಾದ ಪ್ರವಾದಿಗಳ ಸಂಗಡ ಮಾತನಾಡಿದರೆ ಯೆಹೋವನಾದ ನಾನು ಏನನ್ನೂ ಮಾಡುವುದಿಲ್ಲ ಅಂತ ಹೇಳ್ತಾರೆ. ನಂಬಿಗಸ್ತರಂಥ ಮನುಷ್ಯರಾಗಿರ್ತಕ್ಕಂಥ ವಾಗ್ದಾನಕ್ಕೋಸ್ಕರ ಕರೆಯಲ್ಪಟ್ಟಂಥ ಮನುಷ್ಯರಿಗೆ ನಾನು ತಿಳಿಸ್ದೆ, ನಾನು ಹೇಗೆ ಮಾಡಲಿ ನಾನು ಮಾಡ್ತಕ್ಕಂಥ ಕಾರ್ಯಗಳನ್ನ.
ದೇವರಿಗೆ ಸ್ತೋತ್ರ. ಇದೇ ರೀತಿಯಾಗಿ ಆದಾಮನಿಂದ ಸಹ ಪ್ರಕಟಣೆ ಪುಸ್ತಕದವರೆಗೂ ಸಹ ದೇವರು ತನ್ನ ಹೃದಯದ ಬಯಕೆಗಳನ್ನ ಮನುಷ್ಯರಿಗೆ ತಿಳಿಸಿ ಅದನ್ನು ಬರೆಸಿರ್ತಕ್ಕಂಥದ್ದು. ಸೊ ಹಾಗಾಗಿ ಏಕೆಂದರೆ ಮನುಷ್ಯರನ್ನು ಉಂಟು ಮಾಡಿರ್ತಕ್ಕಂಥವ್ರು ಅವರ ಮನುಷ್ಯರ ಮೇಲೆ ಪ್ರೀತಿ ಉಂಟು, ಆಶೀರ್ವಾದಗಳು ಉಂಟು, ವಾಗ್ದಾನಗಳುಂಟು. ಅಷ್ಟು ಮಾತ್ರ ಅಲ್ಲ, ಅವಿಧೇಯತ್ವಕ್ಕೆ ಶಿಕ್ಷೆಯೂ ಉಂಟು. ಏಕೆಂದರೆ ಮನುಷ್ಯರನ್ನು ಉಂಟು ಮಾಡಿರ್ತಕ್ಕಂಥದ್ದೇ ಆ ದೇವರು ತನ್ನ ವಾಗ್ದಾನಗಳನ್ನು, ತನ್ನ ಪ್ರೀತಿಯನ್ನು, ತನ್ನ ರಕ್ಷಣೆಯನ್ನು ತಿಳಿಸೋದಕ್ಕೋಸ್ಕರವಾಗಿ. ಹಾಗಂದಾಕ್ಷಣಕ್ಕೆ ದೇವರು ಪಾಪವನ್ನು ಪ್ರೀತಿ ಮಾಡೋಕ್ಕಾಗತ್ತಾ? ಇಲ್ಲ. ಪಾಪವನ್ನು ನಾನು ನಾಶ ಮಾಡ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಇಲ್ಲಿ ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಅಧಿಕವಾದಂಥ ಪಾಪ ಎಷ್ಟಿತ್ತು. ಪಾಪ ಅಧಿಕವಾದಂಥ ವ್ಯಭಿಚಾರ, ಭಯಂಕರವಾದಂಥ ವ್ಯಭಿಚಾರ ಇತ್ತು. ನಾವು ನೋಡೋಣ 19ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ. ಅವರು ಲೋಟನನ್ನು ಕರೆದು, ಈ ರಾತ್ರಿಯಲ್ಲಿ ನಿನ್ನ ಬಳಿಗೆ ಬಂದ ಮನುಷ್ಯರಿಯಲ್ಲಿ ಅವರನ್ನು ನಮ್ಮ ಬಳಿಗೆ ಕರೆದುಕೊಂಡು ಬಾ, ಅವರೊಡನೆ ಸಂಭೋಗಿಸಬೇಕು ಎಂದು ಹೇಳಿದರು. ದೇವರಿಗೆ ಸ್ತೋತ್ರ. ದೇವದೂತರು ಬಂದಿದ್ದಾರೆ ಲೋಟನ ಬಳಿಗೆ. ಏಕೆಂದರೆ ಲೋಟನು ಯಾರಾಗಿದ್ದಾನೆ ಅಂದರೆ ಅಬ್ರಹಾಮನ ಸಹೋದರನ ಮಗನಾಗಿದ್ದಾನೆ. ವಾಗ್ದಾನಕ್ಕೋಸ್ಕರ ಕರೆಯಲ್ಪಟ್ಟಂಥ ಸಂದರ್ಭದಲ್ಲಿ ಅಬ್ರಹಾಮನು ಲೋಟನ್ನು ಸಹ ಸಂಗಡ ಕರ್ಕೊಂಡ್ಬಂದಿದ್ದ. ದೇವರಿಗೆ ಸ್ತೋತ್ರ. ದೇವರು ನಂಬಿಗಸ್ತರನ್ನ ಆಶೀರ್ವದಿಸ್ತವರೇ ಆಗಿದ್ದಾರೆ. ಅವ್ರು ವಾಗ್ದಾನ ಇರಲಿ, ವಾಗ್ದಾನ ಇಲ್ಲದೆ ಇರಲಿ, ನಂಬಿಗಸ್ತ ಮನುಷ್ಯರನ್ನು ದೇವರು ಯಾವಾಗಲೂ ಆಶೀರ್ವದಿಸ್ತವರೇ ಆಗಿದ್ದಾರೆ. ಹಾಗಾಗಿ ಲೋಟನ ಬಳಿಗೆ ಬರ್ತಾ ಇದ್ದಾರೆ. ಏನಕ್ಕೋಸ್ಕಂದರೆ ಲೋಟನು ಸಹ ಸೊದೋಮ್ ಗೊಮೋರ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದ. ಲೋಟನು ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ಜೀವಿಸ್ತಿದ್ದ. ಆದರೆ ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಅಧಿಕವಾದಂಥ ವಿಚಾರ ಇತ್ತು. ದೇವರು ಅದನ್ನು ನಾಶ ಮಾಡೋದಕ್ಕೋಸ್ಕರವಾಗಿ ತನ್ನ ದೂತರನ್ನು ಕಳಿಸ್ಕೊಟ್ಟಿದ್ರು. ಸೊ ಆ ಕಾರ್ಯವನ್ನು ಕುರಿತಾಗಿ ಇಲ್ಲಿ ದೇವರು ಹಿಡಿತಕ್ಕಂಥದ್ದು ಏನಂದರೆ, ನಾನು ಮಾಡುವ ಕಾರ್ಯವನ್ನು ಅಬ್ರಾಮನಿಗೆ ಮಾರಿ ಮಾಡಲು. ಸೊ ಅಬ್ರಾಮನ್ ನನಗೆ ನಂಬಿಗಸ್ತನಾಗಿ ಜೀವಿಸ್ತಿದ್ದಾನೆ. ಅಬ್ರಾಮನ ಸಂಗಡ ನಾನು ಮಾತನಾಡ್ತಾ ಇದ್ದೇನೆ, ಒಡಂಬಡಿಕೆಗಳಿದ್ದೇನೆ. ಅವನು ನಾನು ಹೇಳಿದೆ ನಾನು ಮಾಡೋಕ್ಕಾಗುತ್ತಾ ಕಾರ್ಯಗಳನ್ನ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಆದರೂ ಸಹ ಅಬ್ರಾಮನಲ್ಲಿ ದೇವರಷ್ಟು ನಂಬಿಗಸ್ತಿಕೆಯನ್ನು ಇಟ್ಟಿದ್ರೂ ಸಹ ಅಬ್ರಾಮನ ಪಟ್ಟಣಗಳನ್ನು ಉಳಿಸ್ಕೋಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ, ಎಷ್ಟೇ ಬೇಡ್ಕೊಂಡ್ರು ಸಹ ಅದನ್ನು ಉಳಿಸೋಕ್ಕಾಯ್ತಂದರೆ ಉಳಿಸೋಕ್ಕಾಗಲಿಲ್ಲ. ನಾನು ಪರೀಕ್ಷಿಸಿ ಆ ಕಾರ್ಯವನ್ನು ಮಾಡ್ತೀನಿ ಅಂತ ಹೇಳಿದರು. ಪರೀಕ್ಷಿಸಿ ಆ ಕಾರ್ಯವನ್ನು ಮಾಡ್ತೀನಿ ಅಂತ ಹೇಳಿ ಲೋಟನ ಸೊದೋಮ್ ಗೊಮೋರ ಪಟ್ಟಣಕ್ಕೆ ಬಂದು ಅದನ್ನು ಪರೀಕ್ಷೆ ಮಾಡಿ ನೋಡು, ಈ ಥರ ಇದೆ, ಹಾಗಾಗಿ ನಾನು ಅದನ್ನು ಮಾಡಿದೆ ಅಂತ ತಿರುಗಿ ನಾನು ಅಬ್ರಾಮನ ಕೇಳಿದಾಗ ಹೇಳಬೇಕಲ್ಲ. ಅಂದರೆ ದೇವರ ಹೃದಯ ಮನುಷ್ಯರ ಕಡೆಗೆ ಎಷ್ಟೊಂದು ಪ್ರೀತಿ ಉಳ್ಳದಾಗಿದೆ. ಅಬ್ರಾಮನ್ ಕೇಳ್ತಾನೆ, ದೇವರೇ ನೀವು ಅದನ್ನು ಮಾಡೇ ಬಿಟ್ರಲ್ಲ ಅಂತ. ಹೌದು ಅಬ್ರಾಮನೇ, ಆ ಕಾರ್ಯ ಹಿಂಗಿತ್ತು ಅಂತ ತಿರುಗಿ ನಾನು ಅಬ್ರಾಮನಿಗೆ ಹೇಳ್ಬೇಕಲ್ಲ. ನನಗೆ ಗೊತ್ತಿದೆ, ನಾನು ನೋಡಿದ್ದೀನಿ. ಬಟ್ ಅಬ್ರಾಮನ್ ಕೇಳಿದಾಗ ಅಬ್ರಾಮನಿಗೆ ನಾನು ಸಾಕ್ಷಿ ಹೇಳಬೇಕಲ್ಲ. ಅಂದರೆ ದೇವರ ಹೃದಯ ಮನುಷ್ಯರ ಕಡೆಗೆ ಎಷ್ಟಿದೆ, ನಂಬಿಗಸ್ತರ ಕಡೆಗೆ ಎಷ್ಟಿದೆ, ವಿಧೇಯರಾಗಿ ಜೀವಿಸ್ತಕ್ಕಂಥ ಮನುಷ್ಯರ ಕಡೆಗೆ ದೇವರ ಹೃದಯ ಎಷ್ಟು ಪ್ರೀತಿ ಉಳ್ಳದಾಗಿದೆ. ಪಾಪ ಎಷ್ಟು ಘೋರವಾಗಿದೆ, ಪಾಪವನ್ನೇ ಎಷ್ಟು ಮಟ್ಟಕ್ಕೂ ಅವರು ದ್ವೇಷಿಸ್ತಾರೆ. ಸೊದೋಮ್ ಗೊಮೋರ ಪಟ್ಟಣ ನಾಶ ಆಯಿತಾ? ಖಂಡಿತ ನಾಶ ಆಯಿತು. ಆದರೆ ಒಂದು ವೇಳೆ ಅಬ್ರಾಮನ ದೇವರೇ ಹೀಗೆ ಮಾಡಿಬಿಟ್ಟಿಲ್ಲ ಅಂದರೆ, ಅಬ್ರಾಮನೇ ನಾನು ಅದನ್ನು ಪರಿಶೀಲಿಸಿ ನೋಡಿದಾಗ ಅಲ್ಲಿ ಇಷ್ಟೊಂದು ಘೋರವಾದ ಪಾಪ ಆಯಿತು. ನಮ್ಮನ್ನೇ ಅವರು ನಾವು ವ್ಯಭಿಚಾರ ಮಾಡಬೇಕು ಸಂಗಡ ಅಂದರು. ಅಷ್ಟು ಮಟ್ಟಕ್ಕೂ ಅಲ್ಲಿ ವ್ಯಭಿಚಾರ ಇತ್ತು ಅಂತ ದೇವರು ಸಾಕ್ಷಿ ಹೇಳಬೇಕಾಗಿತ್ತಲ್ಲ. ಸೊ ಅದಕ್ಕೋಸ್ಕರವೇ ದೇವರು ಈ ಕಾರ್ಯವನ್ನು ಕಣ್ಣಾರೆ ನೋಡಿ ಮಾಡಿದ್ರು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರ ಪ್ರೀತಿ, ದೇವರ ಸಹಾಯ, ದೇವರ ವಾಗ್ದಾನಗಳೆಲ್ಲ ಮನುಷ್ಯರ ಕಡೆಗೆ ಇರ್ತಕ್ಕಂಥದ್ದು. ನಂಬಿಗಸ್ತರಾಗಿ ಜೀವಿಸ್ತಕ್ಕಂಥವ್ರಿಗೆ ಆಶೀರ್ವಾದಗಳಿರುತ್ತೆ, ಅಭಿವೃದ್ಧಿ ಇರುತ್ತೆ, ರಕ್ಷಣೆ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪಾಪ ಅಸಹ್ಯ. ಅವರು ಮಹಾಪರಿಶುದ್ಧ ದೇವರು. ಪಾಪ ನಿಜವಾಗ್ಲೂ ಅದು ನಾಶ ಆಗ್ತಕ್ಕಂಥದ್ದೇ, ಅದು ಯಾವತ್ತಿಗೂ ಉಳಿತಕ್ಕಂಥದ್ದಲ್ಲ. ಸೊ ಹಾಗಾಗಿ ವಾಕ್ಯದ ಪ್ರಕಾರವಾಗಿ ಈಗ ಅಬ್ರಾಮನ ಸಂಗಡ ಲೋಟರ್ ಅದೇ ಸ್ಥಳದಲ್ಲಿ ಜೀವಿಸಿದ್ರು ಸಹ ಲೋಟನ ಮನೆಗೆ ಏನಕ್ಕೆ ಬಂದರು? ಲೋಟನ ನಂಬಿಗಸ್ತನಾಗಿ ಜೀವಿಸೋದಕ್ಕೆ ಬಂದರು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವರ ರಕ್ಷಣೆ, ದೇವರ ಪ್ರೀತಿ, ದೇವರ ವಾಗ್ದಾನಗಳೆಲ್ಲ ಮನುಷ್ಯರ ಕಡೆಗೆ ಇದೆ. ನಾವು ನಂಬಿಗಸ್ತರಾಗಿ ಜೀವಿಸೋದಾದರೆ, ದೇವರಿಗೆ ಭಯಭಕ್ತಿಯುಳ್ಳವರಾಗಿ ಜೀವಿಸಿದರೆ, ದೇವರು ಕೊಟ್ಟಿರ್ತಕ್ಕಂತಹ ಕುಟುಂಬವನ್ನು, ದೇವರು ಕೊಟ್ಟಿರ್ತಕ್ಕಂತಹ ಜವಾಬ್ದಾರಿಗಳನ್ನ ನಂಬಿಗಸ್ತರಾಗಿ ನಿರ್ವಹಿಸಿಕೊಂಡು ಹೋಗೋದಾದರೆ ಆ ಕುಟುಂಬಗಳು ಆಶೀರ್ವಾದವನ್ನು, ಅಭಿವೃದ್ಧಿಯನ್ನು ಸಂತತಿಯು ಕಾಣುತ್ತೆ. ಸೊ ಇಲ್ಲ, ಇಷ್ಟಾನುಸಾರವಾಗಿ ಜೀವಿಸ್ತೀವಿ ಅಂದರೆ ಅದು ಪಾಪ, ಅದು ಅಸಹ್ಯ. ದೇವರದನ್ನು ನಾಶ ಮಾಡ್ತಾರೆ. ದೇವರಿಗೆ ಸ್ತೋತ್ರ. ಅವರು ಮಹಾಪರಿಶುದ್ಧ ದೇವರಾಗಿದ್ದಾರೆ. ಬಟ್ ದೇವರ ಕಾರ್ಯ ಏನಂದರೆ, ದೇವರ ಪ್ರೀತಿ, ದೇವರ ರಕ್ಷಣೆ, ದೇವರ ಆಶೀರ್ವಾದಗಳೆಲ್ಲ ಮನುಷ್ಯರಿಗೋಸ್ಕರನೇ. ಆಮೆನ್. ಸೊ ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಂಬಿಗಸ್ತರಾಗಿ ಜೀವಿಸಿರಿ. ದೇವರ ವಾಗ್ದಾನವನ್ನು, ಪ್ರೀತಿಯನ್ನು, ರಕ್ಷಣೆಯನ್ನು, ಆಶೀರ್ವಾದಗಳನ್ನ ನೀವು ಸ್ವಂತ ಮಾಡ್ಕೊಳ್ಳಿ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ, ಸಪಾಯಿತನೇ, ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಾನು ಮಾಡುವ ಕಾರ್ಯವನ್ನು ಅಬ್ರಾಹ್ಮನಿಗೆ ಮರೆ ಮಾಡಲು ಅಂತ ನೀವು ಹೇಳ್ತಿದ್ದೀರಾ.
ಅಷ್ಟು ಮಟ್ಟಕ್ಕೂ ದೇವರು ಮನುಷ್ಯರ ಕಡೆಗೆ ನಿಮ್ಮ ಪ್ರೀತಿ, ನಿಮ್ಮ ರಕ್ಷಣೆ, ನಿಮ್ಮ ಆದರಣೆ, ನಿಮ್ಮ ಸಹಾಯ ಮನುಷ್ಯರ ಕಡೆಗಿದೆ. ಆಮೇನ್. ಅದಕ್ಕಾಗಿ ಸ್ತೋತ್ರ. ಪಾಪ ಅದು ನಿಮಗೆ, ನೀವು ಮಹಾಪರಿಶುದ್ಧರಾಗಿದ್ದೀರಾ, ಪಾಪ ಅಸಹ್ಯವಾಗಿದೆ, ಪಾಪ ಸಾಯಲೇಬೇಕು. ಅದನ್ನು ಎಂದಿಗೂ ಸಹ ಎಷ್ಟೇ ಬೇಡಿಕೆ ಇದ್ದರೂ ಸಹ, ಇವ ನೀತಿವಂತರ ಬೇಡಿದ್ರು ಸಹ ನೀವು ಅದನ್ನು ಉಳಿಸಲ್ಲ. ಅದಕ್ಕಾಗಿ ಸ್ತೋತ್ರ. ಕರ್ತನೆ, ಮಹಾಪರಿಶುದ್ಧ ದೇವರೇ, ನಂಬಿಗಸ್ತನಂತ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ನಂಬಿಗಸ್ತರ ಕಡೆಗೆ ನಿಮ್ಮ ಆಶೀರ್ವಾದ, ರಕ್ಷಣೆ, ಸಹಾಯ ನಿರಂತರವಾಗಿರಲಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳು ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ಧರ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡ ಹೊಂದಿದ್ದೇವೆ, ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.